ಇವಾಗ ಒಂದ್ ಮಾತು ಹೇಳ್ತಿದ್ದೀನಿ, ಅದು ಶಾಶ್ವತ ಆಗಿರುತ್ತೆ ನಮ್ಗೆ. ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಆಂಜನೇಯ ಎದೆ ಬಗ್ದಾಗ ರಾಮ ಲಕ್ಷ್ಮಣ ಕಾಣಿಸ್ತಾನೆ, ನಮ್ ಎದೆ ಬಗದ್ರೆ ಡಿ ಬಾಸ್. ಕೇಳು, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ಎಲ್ಲಾರ್ಗು, ಇದನ್ನ ನಾವು ಪಾಲಿಸ್ಬೇಕು ಇದನ್ನ. ಇದು ನನ್ನ ರಿಕ್ವೆಸ್ಟ್. ಆಂಜನೇಯ ಎದೆ ಬಗದ್ರೆ ರಾಮ ಲಕ್ಷ್ಮಣ ಕಾಣಿಸ್ತಾನೆ, ನಮ್ಮ ಎದೆ ಬಗದ್ರೆ ಡಿ ಬಾಸ್ ಅಂತ ಕಿಚ್ಚ ಬಾಸ್ ಕಾಣಿಸ್ಬೇಕು. ಅದನ್ನ ನಾವು ಪಾಲಿಸ್ಬೇಕು. ಅವ್ರಿಬ್ರು ಒಂದಾಗಬೇಕು. ಒಂದ್ ವಿಡಿಯೋ ನೋಡ್ದೆ ನಾನು, ಸುದೀಪ್ ಸರ್ದು ಬರ್ಡೇ ವಿಶ್ ಮಾಡಿದ್ದಾರೆ. ಅದು ಈ ವರ್ಷದಿಂದ ಆಗಿರ್ಲಿ ಅಂತ ನನ್ ಖುಷಿ ಅನಿಸುತ್ತೆ. ಆಗ್ಲಿ ಅಂತ ಆದಷ್ಟು ಬೇಗ ಒಂದಾಗ್ಬೇಕು. ಅವ್ರು ಒಂದಾದ್ರೆ ಇನ್ನೊಂದು ಜಾತ್ರೆ ಇದೆ, ಅದು ಎಕ್ಸ್ಟ್ರಾಡಿನರಿ ಆಗ್ಲಿ ಅನ್ನೋದೇ ಖುಷಿ. ಬಾ ಅಣ್ಣ ಫಸ್ಟೇ ಹೇಳಿದ್ರು ಅವ್ರಿಗೆ ಹುಷಾರಿಲ್ಲ, ತುಂಬಾ ಕಾಲ್ ಪ್ರಾಬ್ಲಮ್ ಇದೆ ಅಂತ. ನಾವು ಕೇಳ್ಕೊಳ್ಳೋದಷ್ಟೇ ನಮ್ಮ ಅಣ್ಣನ್ಗೆ, ನಮ್ಮ ಬಾಸ್ಗೆ, ನೀವು ಎಲ್ಲೇ ಇರಿ, ಹೇಗೆ ಇರಿ, ಚೆನ್ನಾಗಿರ್ರಿ, ಖುಷಿಯಾಗಿರಿ. ತಾಯಿ ಚಾಮುಂಡೇಶ್ವರಿ ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ತುಂಬಾ ಚೆನ್ನಾಗಿ ಕಾಪಾಡ್ಲಿ. ಬಾಸ್, ನೀವ್ ಯಾವಾಗ್ಲೂ ಡೆವಿಲ್ ಟ್ರೈಲರ್ ನೋಡಿದ್ವಿ, ತುಂಬಾ ಖುಷಿ ಆಯ್ತು ನಮಗೆ. ಸಿನಿಮಾ ನೋಡ್ದಷ್ಟೇ ಫೀಲ್ ಆಯ್ತು ನಮಗೆ. ಟ್ರೈಲರ್ ಅಲ್ಲೇ ಸಿನಿಮಾ ತೋರಿಸ್ಬಿಟ್ಟಿದ್ದೀರಾ. ಬಟ್ ಅದರಲ್ಲಿ ಒಂದು ಮಾತು ಹೇಳಿದ್ರ, ನಂಗೆ ತುಂಬಾ ಇಷ್ಟ ಆಯ್ತು. ದಯವಿಟ್ಟು ಕ್ಷಮಿಸಿ. ಫಸ್ಟೇ ಅಪ್ಡೇಟ್ ಕೊಟ್ಟಿದ್ರ ಅಣ್ಣ, ಈ ಸಲ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳಲ್ಲ, ನನಗೆ ಕಾಲ್ ಪೇನ್ ಇದೆ, ತುಂಬಾ ಆಗಲ್ಲ ಅಂತ. ನಮ್ಗೆ ನಾವು ಹೇಳೋದಿಷ್ಟೇ, ನಮ್ಮ ಬಾಸು ನಮ್ಗೆ ಚೆನ್ನಾಗಿರ್ಬೇಕು. ನಮ್ಗೆ ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ರೆ ಸಾಕು ನಮ್ಗೆ. ಬಟ್ ಯಾಕಂದ್ರೆ ಅವರು ಕಾಲು ಹುಷಾರಾಗಿ ಆದಷ್ಟು ಬೇಗ ನಮ್ ಮುಂದೆ ಬಂದು ನಮ್ಗೆಲ್ರಿಗೂ ಮಖ ತೋರಿಸಿ ಎಲ್ಲಾರ್ಗು ಒಂದ್ಸಲ ಅಂದ್ರೆ ಸಾಕು. ನಮ್ಗೆಲ್ಲರಿಗೂ ಜಾಸ್ತಿ ಅನ್ಬೇಡ, ಸಹಕಾರ ಮಾಡ್ಬೇಕು. ಈಗಲ್ಲ 100 ಜನ್ಮ ಎತ್ತು ಬಂದ್ರು ನಮ್ ಬಾಸ್ ಕ್ರೈಸು ಯಾವತ್ತು ಕಮ್ಮಿ ಆಗಲ್ಲ. ಯಾರು ಏನೇ ಅಂದ್ರು, ಏನೇ ಮಾಡಿದ್ರು, ಏನೇ ಕಾಂಟ್ರವರ್ಸಿ ಮಾಡಿ ಯಪ್ಪನ್ ಕೆಳಗೆ ಇಳಿಸ್ಬೇಕು ಅನ್ಕೊಂಡ್ರು, ಆ ಯಪ್ಪ ಒಂದ್ ಕೈ ಮೇಲೆ ನಿರ್ತಾನತ್ತು, ಕೆಳಗೆ ಯಾವತ್ತೂ ಇರಲ್ಲ. ಯಾಕಂದ್ರೆ ಅವ್ರ ಹಿಂದೆ ಇರೋ ಅಂತವ್ರು. ಬಾಸ್ ಹೇಳಿದ್ರೆ ಡೆವಿಲ್ ಟೀಸರ್ ಅಲ್ಲಿ ಏನಂದ್ರೆ ಚಾಲೆಂಜ್, ಯಾರ್ ಮುಂದೆ ಹಾಕ್ಬೇಕು ಅಂತ ನೋಡ್ಕ ಹಾಕ್ಬೇಕು ಚಾಲೆಂಜ್ ಅನ್ಬಿಟ್ಟು. ಬಾಸ್ ಹೇಳಿದ್ರೆ ಡೆವಿಲ್ ಟೀಸರ್ ಏನಂದ್ರೆ ಚಾಲೆಂಜ್, ಯಾರ್ ಮುಂದೆ ಹಾಕ್ಬೇಕು ಅಂತ ನೋಡ್ಬಿಟ್ಟು ಹಾಕ್ಬೇಕು ಡೆವಿಲ್ ಟೀಸರ್ ಮುಂದೆ ಅಷ್ಟೇ. ಡೆವಿಲ್ ನೋಡ್ರಿ, ಆರೈಸಿ, ನಮ್ ಬಾಸ್ ಯಾವತ್ತು ಎತ್ತಿಡಿರಿ. ನಮ್ ಬಾಸ್ ಇಷ್ಟೇ ಇರ್ಲಿ, ಮುಂದೆ ಇರ್ಲಿ. ಅವ್ರು ನಾವ್ ಹಿಂದೆ ಇರೋಣ, ಅವ್ರ ಹಿಂದೆ ಇರ್ಬೇಕು. ನಾವ್ ಯಾವಾಗ್ಲೂ ಹೌದಾ? ಓಕೆ. ಸೆಲೆಬ್ರಿಟಿಗಳು ನಾವೆಲ್ಲ, ನಾವು ಜೀವಂತವಾಗಿರೋವರೆಗೂ ನಮ್ ಬಾಸ್ ಹೆಸರಾಗ್ಲಿ, ಅವ್ರದೊಂದು ಕೂದ್ಲಾಗ್ಲಿ ಅಳ್ಳಾಡ್ಸಕ್ ಯಾರಿಂದಾನು ಸಾಧ್ಯ ಇಲ್ಲ. ಅವ್ರದೇ ಒಂದು ಸಾಮ್ರಾಜ್ಯ ಇದೆ, ಆ ಸಾಮ್ರಾಜ್ಯ ಕಟ್ಬಿಟ್ಟಿದೆ ಆಲ್ರೆಡಿ. ಅದನ್ನ ಯಾರಿಂದಾನು ಏನು ಮಾಡಕ್ಕಾಗಲ್ಲ. ಬಟ್ ನಾನು ಹೇಳ್ದೆ, ನಮ್ ಬಾಸು ತುಂಬಾ ಚೆನ್ನಾಗಿರ್ಲಿ. ತುಂಬಾ ಖುಷಿ ಆಯ್ತು ನೋಡಿ, ನಮ್ ಬಾಸು ಏನ್ ಇಲ್ದಾನೆ ಬರ್ಡೇ ಆಚರಿಸ್ಕೊಳ್ಳಲ್ಲ. ನಾನು ಈ ಸಲ ಇಲ್ಲಂತಕ್ಕೆ ಇಷ್ಟೆಲ್ಲ 1000 ಜನ ಅಭಿಮಾನಿಗಳು ಬಂದಿದ್ದಾರೆ. ಇವತ್ ಬಾಸ್ ಇಲ್ಲಿ ಇದ್ಬಿಟ್ಟಿದ್ರೆ ಕರ್ನಾಟಕ ಜಾತ್ರೆ ನಡೆದು ಹೋಗೋದು. ಇವತ್ತು ಕರ್ನಾಟಕ ಜಾತ್ರೆ, ಇವತ್ತು ಇಡೀ ಕರ್ನಾಟಕ ನಮ್ ಬಾಸ್ ಅಭಿಮಾನಿಗಳು ಏನಿದಾರೆ ಇವತ್ತು ಎಲ್ರು ಇಲ್ಲಿರೋರು